ನೋಡಿ, ಈಗ ಈ 101 ತಾಲೂಕುಗಳ ನಂತರ ಹಲವು ತಾಲೂಕುಗಳನ್ನ ಬಿಟ್ಟಿರೋದು ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಧಾರವಾಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಬಹಳ ಮುಖ್ಯವಾಗಿ ಕಲಬುರಗಿ ಜಿಲ್ಲೆ ಘೋಷಣೆ ಮಾಡಲಿಲ್ಲ ಅಂತ ಇವತ್ತು ಎಲ್ಲ ರೈತರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಕಲಬುರಗಿ ಜಿಲ್ಲೆಯನ್ನ ಬರ ಘೋಷಣೆ ಮಾಡೋದಕ್ಕೆ ಸಿಟ್ಟಾದ್ರು. ಬರಗಾಲ ಘೋಷಣೆ ಆಗ್ಲಿಲ್ಲ ಅಂತ ಹೇಳಿ ರೈತರಿಗೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಅಟ್ಲೀಸ್ಟ್ ಸರ್ಕಾರ ಗಮನಿಸುತ್ತೆ ನಮ್ಮನ್ನ, ಏನಾದ್ರೂ ಅಲ್ಪ ಸ್ವಲ್ಪ ಪರಿಹಾರ ಸಿಕ್ಕರೆ ಜೀವನ ಮಾಡಬಹುದು ಅನ್ಕೊಂಡಿದ್ದ ರೈತರಿಗೆ ಈಗ ಆತಂಕ ಎದುರಾಗಿದೆ. ಕಾರಣ ಬರಗಾಲದ ಲಿಸ್ಟ್ ಅಲ್ಲಿ ಕಲಬುರಗಿ ಇಲ್ವೇ ಇಲ್ಲ. ಸರ್ಕಾರದ ವಿರುದ್ಧ ಕಲಬುರಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಕ್ರೋಶಕ್ಕೆ ಅರ್ಥವೂ ಇದೆ. ಪ್ರತಿಭಟಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಕಲಬುರಗಿ ರೈತರು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಬಂದು ಅಧ್ಯಯನ ಮಾಡಿ ಬರಗಾಲದ ಪರಿಸ್ಥಿತಿಯನ್ನ ಮನವರಿಕೆ ಮಾಡಿಕೊಂಡು ನಮ್ಮ ಜಿಲ್ಲೆಯ ರೈತರ ಬಗ್ಗೆ ಇರುವಂತಹ ಕಾಳಜಿಯನ್ನ ಸರ್ಕಾರಕ್ಕೆ ತಲುಪಿಸ್ತಾರೆ. ಬರಗಾಲ ಅಂತ ಘೋಷಣೆ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದ ರೈತರಿಗೆ ನಿರಾಸೆ. ರೈತರು ಕೇಳ್ತಾ ಇರೋದೇನಂತಂದ್ರೆ, ನಮ್ಮ ಜಿಲ್ಲೆಯ ಸಚಿವರಿಗೆ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಗೊತ್ತಿಲ್ವಾ ಅಂತ. ಬರ ಅಂತ ಕಂಗಾಲಾದ್ರೂ ಕೂಡ ಯಾಕೆ ಖರ್ಗೆ ಅವರಿಗೆ ಇದು ಅರ್ಥ ಆಗ್ಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇರೋದು. ಉಳಿದ ಎಲ್ಲಾ ವಿಚಾರಗಳನ್ನ ಮಾಡ್ತೀರಿ, ನಿಮ್ಮ ತವರು ಜಿಲ್ಲೆಯ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಅಂತ ಅಲ್ಲಿನ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವನ್ ಔರಾದದಲ್ಲಿ ವೀಕ್ಷಣೆ ಮಾಡಿದ ಮೇಲೂ ಕೂಡ ಯಾಕೆ ಘೋಷಣೆ ಮಾಡಲಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಹೋಗಿದ್ರಲ್ಲಿ. ಕಲಬುರಗಿಯಿಂದ ಇನ್ನೊಂದು ವಿಚಾರ, ಕಲಬುರಗಿಯಿಂದ 3 ಜನ ಮಂತ್ರಿಗಳಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, ಇದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಷ್ಟು ಮಂತ್ರಿಗಳಿದ್ರು ಸ್ವತಃ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರದ್ದೇ ಸರ್ಕಾರ ಬರಗಾಲ ಘೋಷಣೆ ಮಾಡೋದಕ್ಕಾಗಲಿಲ್ಲ. ಇದು ಬೇಸರಕ್ಕೆ ಕಾರಣ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ 9 ತಾಲೂಕುಗಳಿದೆ. 9 ತಾಲೂಕುಗಳಲ್ಲಿಯೂ ಕೂಡ ಬರಗಾಲ ಪರಿಸ್ಥಿತಿ ಇದ್ರೂ ಕೂಡ ಸರ್ಕಾರ ಅದ್ ಹೆಂಗ್ ಕಡೆಗಣಿಸ್ತು, ಅದು ಯಾವ ಮೂಲೆಯಲ್ಲಿ ಮಳೆ ಆಗಿದೆ ಅಂತ ನಿಮ್ಗೆ ಕಾಣಿಸ್ತು ಅನ್ನೋಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಾಮ್ಸ್ ಇರುತ್ತೆ. ಎಲ್ಲಾ ರೀತಿಯ ಸರ್ವೆಯನ್ನ ಮಾಡಿದ ನಂತರವೂ ಕೂಡ ನಿಮಗೆ ಬರಗಾಲ ಅಂತ ಯಾವ ಮೂಲೆನೂ ಅನಿಸ್ತಿಲ್ವಾ? ಖರ್ಗೆ ಅವರೇ ಏನ್ ಮಾಡ್ತಾ ಇದ್ದೀರಿ ಅನ್ನೋಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ನಡೆಗೆ ಈಗ ಕಲಬುರಗಿ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ರಿಪೋರ್ಟರ್ಸ್ ಇವತ್ತು ಪ್ರಶ್ನೆ ಮಾಡಿದ್ರು. ಇನ್ನೊಂದು ಲಿಸ್ಟ್ ಬರುತ್ತೆ ಅಂತ ಹೇಳಿ ಎಸ್ಕೇಪ್ ಆಗ್ತಾರೆ. ಯಾವಾಗ ಬಿಡ್ತೀರಪ್ಪ ಇನ್ನೊಂದು ಲಿಸ್ಟ್ ನ? 101 ತಾಲೂಕುಗಳ ಜೊತೆಗೆ ಕಲಬುರಗಿಯನ್ನ ಸೇರಿಸ್ತೀರಾ? ಹಾಗಿದ್ರೆ ಇದು ಈಗ ಜನರ ಪ್ರಶ್ನೆ ಆಗಿದೆ. ಎಸ್ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬಹುದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಚಳ್ಳಕೆರೆಯಿಂದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನೋಡಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ವೀಕ್ಷಕರೇ, ಮುಂಗಾರು ಮಳೆ ಕೊರತೆಯಿಂದಾಗಿ ರಾಜ್ಯದಲ್ಲಿ ಎಷ್ಟೆಲ್ಲಾ ಸಮಸ್ಯೆಗಳಾಗ್ತಾ ಇದೆ. ರೈತರ ಬದುಕು ಅಕ್ಷರಶಃ ನಲುಗಿ ಹೋಗ್ತಾ ಇದೆ. ಇದರ ನಡುವೆ ಅನ್ನದಾತರ ಆಕ್ರೋಶಕ್ಕೆ ಮಣಿದು ರಾಜ್ಯ ಸರ್ಕಾರ 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಿದೆ. ಹಾಗಾದ್ರೆ ಸರ್ಕಾರ ಬರ ಪರಿಸ್ಥಿತಿಯನ್ನ ಹೇಗೆ ನಿರ್ವಹಿಸುತ್ತೆ ಅನ್ನುವಂತ ಪ್ರಶ್ನೆ ಇದೆ. ಬರ ಘೋಷಣೆಯಿಂದ ರೈತರಿಗೆ ಅನುಕೂಲ ಆಗುತ್ತಾ? ಹೆಂಗ್ ನಿರ್ವಹಣೆ ಮಾಡುತ್ತೆ? ಬಿಟ್ಟಿರುವ ತಾಲೂಕುಗಳನ್ನ ಜೋಡಿಸಿಕೊಳ್ಳುತ್ತಾ ಅನ್ನುವಂತ ಪ್ರಶ್ನೆ. ಕಾಲರ್ ರೆಡಿ ಇದ್ದಾರೆ, ನರಸಿಂಹ ಅಂತ ಹೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಧ್ವನಿ ಕೇಳ್ತಾ ಇದೆಯಾ? ಹೇಳಿ. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ. ಏನ್ ಹೇಳ್ತೀರಿ? 101 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಆಗಿದೆ. ಪಟ್ಟಿಯಿಂದ ಕೈ ಬಿಟ್ಟ ತಾಲೂಕುಗಳಲ್ಲಿ ಆಕ್ರೋಶ ಸ್ಫೋಟವಾಗ್ತಾ ಇದೆ. ನಮ್ಮ ತಾಲೂಕಲ್ಲೂ ಮಳೆ ಇಲ್ಲಪ್ಪ, ಯಾಕೆ ಬಿಟ್ರಿ ಅಂತ ಕೇಳ್ತಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ನಾವು ಕೇಳ್ತಾ ಇರೋದು ಬಿಟ್ಟೆ ರಾಜ್ಯದಲ್ಲಿ ಬರಗಾಲ ಎಲ್ಲಾ ಕಡೆನೂ ಆಗ್ತಾ ಇದೆ. ಈಗ ಈ ಸಲ ಮಳೆ ಕಡಿಮೆ ಇರೋದ್ರಿಂದ ಇವರು ಸರಿಯಾಗಿ ಸಮೀಕ್ಷೆ ಮಾಡ್ತಾ ಇಲ್ಲ, ಅದರಿಂದ ಈ ತರ ಆಗ್ತಾ ಇದೆ. ಓಕೆ, ಧನ್ಯವಾದ ನರಸಿಂಹ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಪ್ರಕಾಶ್ ರೆಡ್ಡಿ ಅಂತ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಪ್ರಕಾಶ್ ರೆಡ್ಡಿ ಅವರೇ ನಮಸ್ಕಾರ. ನಮಸ್ತೆ ಸರ್. ಸರ್, ತಮಗೇನ್ ಅನ್ಸುತ್ತೆ? ಸರ್ಕಾರ ಮಾಡಿದ್ದು ಸರಿನಾ? ಏನ್ ಮಾಡ್ಬೇಕು? ಸರ್, ಇಷ್ಟೊತ್ತಿಗೆ ಈ 1 ತಿಂಗಳ ಮುಂಚೆನೆ ಇದು ಘೋಷಣೆ ಮಾಡ್ಬೇಕಾಗಿತ್ತು, ತಡ ಆದ್ರೂ ಮಾಡಿದ್ದಾರೆ. ಅದಕ್ಕೆ ಧನ್ಯವಾದಗಳು. ಅದರಲ್ಲೂ ನಮ್ಮ ತಾಲೂಕು ಬರ ಘೋಷಣೆ ಆಗಿರೋದಕ್ಕೆ ನಮ್ಮ ಸಚಿವರಿಗೂ ಧನ್ಯವಾದಗಳು ತಿಳಿಸ್ತೇವೆ ಸರ್. ನಮ್ಮ ಕಡೆ ಎಲ್ಲ ಸೂರ್ಯಕಾಂತಿ ಎಲ್ಲ ಅರಗಿ ಹೊರಗಾಕಿದ್ದಾರೆ ಸರ್. ಬೆಳೆ ಏನೂ ಇಲ್ಲ, ತೊಗರಿ ಬಾಡ್ತಾ ಇದ್ದಾವೆ. ಕುಡಿಯೋ ನೀರಿಗೂ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದಷ್ಟು ಸರ್ಕಾರ ಇದ್ರ ಗಮನ ಕೊಟ್ಟು ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು. ಬರ ಪೀಡಿತ ಅಂತ ಮಾಡಿದ್ರೆ ಆಗೋದಿಲ್ಲ. ಅವ್ರಿಗೊಂದಿಷ್ಟು ಧನ ಸಹಾಯ ಮಾಡಿದ್ರೆ ರೈತರು ಬದುಕ್ತಾರೆ ಸರ್.
ಓಕೆ, ಧನ್ಯವಾದ ಮಾಹಿತಿ. ಜಗದಯ್ಯ ಅಂತ ಗದಗ್ನಿಂದ ಕರೆ ಮಾಡಿದ್ದಾರೆ. ಜಗದಯ್ಯ ಅವರೇ ನಮಸ್ಕಾರ. ಜಗದಯ್ಯ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ? ಗದಗ ಜಿಲ್ಲೆಯಲ್ಲಿ ಒಂದೇ ಒಂದು ತಾಲೂಕು ಬರ ಪೀಡಿತ ಅಂತ ಘೋಷಣೆ ಆಗಿರೋದು, ಅದು ಗಜೇಂದ್ರಗಡ. ನಿಮ್ದು ಯಾವ ತಾಲೂಕು? ನಮ್ ಗದಗ ತಾಲೂಕು ರೀ ಸರ್. ಒಟ್ಟ ನಮ್ಮಲ್ಲಿ ಏನು ಇದನ್ನ ಪ್ರಯೋಜನ ಇಲ್ರಿ ಸರ್. ಆ ತರ ಮಾಡ್ಬಿಟ್ರಿ. ಬರ ಪರಿಹಾರ ಇಲ್ಲ, ಏನಿಲ್ಲ. ಎಲ್ಲಾ ಬಾಳ ಇದೈತಿ, ಕ್ರಿಟಿಕಲ್ ಐತ್ರಿ. DC ಅವರು ಹೆಂಗ ಇದು ಮಾಡಿದ್ರು ಏನು, ಒಟ್ಟ ಏನು ಇರ್ಲಾರ್ದಂತ ಮಾಡ್ಬಿಟ್ರ. ಮತ್ತೆ ಅದು ಅಲ್ಲಿ ನೀರಾವರಿ ಐತಿ ಗಡಾಕ, ಅದನ್ನ ಪಾಸ್ ಮಾಡ್ಬಿಟ್ರ. ಇಲ್ಲಿ ಬಂದು ನೋಡಿದ್ರ ಇದಾಗತ್ರಿ ಅವ್ರು. ಆದ್ರೆ ಯಾರು ಸರ್ವೆ ಮಾಡಿಲ್ಲ ಅಂತ ಹೇಳ್ತೀರಾ, ಅಥವಾ ಸರ್ವೆ ಮಾಡಿದ್ರು ಏನು ಪ್ರಯೋಜನ ಆಗ್ಲಿಲ್ವಾ ಅಂತೀರಾ? ಏನು ಪ್ರಯೋಜನ ಆಗ್ಲಿಲ್ರಿ. DC ಅವ್ರು ಬಂದಿದ್ರು. ಓಕೆ, ಫೈನ್. ಥ್ಯಾಂಕ್ ಯು ಜಗದಯ್ಯ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದಕ್ಕೆ. ಆನಂದ್ ಕುಮಾರ್ ಅಂತ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಕಲಬುರಗಿಯಿಂದಾನೆ. ಆನಂದ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕಲಬುರಗಿ ಜಿಲ್ಲೆ ವಿಚಾರವನ್ನು ಹೇಳ್ತಿದ್ವಿ ನಾವು ಈಗಷ್ಟೇ. ಮೂರು ಜನ ಮಂತ್ರಿಗಳಿದ್ದಾರೆ ಸರ್. ನಮ್ಮ ಮಂತ್ರಿ ಇದ್ದಾರೆ ಸರ್. ನಮ್ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಮಳೆ ಇಲ್ಲ. ಆ ಲಾಸ್ಟ್ ಟೈಮ್ ವಿಮಾ ಕಂಪನಿಯಿಂದ ಪರಿಹಾರ ಸದ್ಯ ಕಂಪ್ಲೀಟ್ ಆಗಿ ಬಂದಿಲ್ಲ ಸರ್. ಮತ್ತೆ ಈ ಸಲ ಪರಿಹಾರ ಘೋಷಣೆ ಮಾಡಿ ಮೂರ್ ಮಂತ್ರಿ ಇದ್ನು ಘೋಷಣೆ ಮಾಡಿಲ್ಲ ಅಂದ್ರೆ ಸರ್ ಇದು ಬಹಳ ಅನ್ಯಾಯ ಸರ್. ಯಾಕಂದ್ರ ಇಲ್ಲಿ ಒಂದು ಯಾರು ಬಿ ಒಂದು ಜಮೀನಿಗೆ ಬಂದು ವಿಸಿಟ್ ಮಾಡಲ್ದೇನೆ ಏನಲ್ದೇನೆ ಬರಗಾಲ ಘೋಷಣೆ ಮಾಡಿಲ್ಲ ಅಂದ್ರೆ ಏನ್ ಅರ್ಥ ಸರ್ ಅದು? ಲಾಸ್ಟ್ ಟೈಮ್ ಬೆಳೆ ಪರಿಹಾರ ವಿಮಾ ಕಂಪ್ನಿನ ಪರಿಹಾರ ಕಟ್ಟಿದ್ ಸರ್, ಅಮೌಂಟ್ ಸುಧಾ ಹಾಕಲಿಲ್ಲ ಸರ್. ಓಕೆ, ಈ ಸಲ ಆದ್ರೂ ಏನೋ ಈಗ ಮುಂಗಾರು ಏನೋ ವಿಮಾ ಪರಿಹಾರ ಕೊಡ್ತಾರಂತ ಎಲ್ಲಾ ರೈತರು ಕಾಯ್ಕೊತ ಕುಂತಿದೀವಿ, ಅದನ್ನು ಇಲ್ಲಂದ್ರೆ ಏನ್ ಸರ್ ಅರ್ಥ ಇದು? ರೈತರು ಹಂಗಂದ್ರೆ ಏನ್ ಮಾಡೋದು ಸರ್? ಯಾರಿಗೆ ಕೇಳಬೇಕು, ಯಾರಿಗೆಲ್ಲ 3 ಜನ ಮಂತ್ರಿ ಇದ್ರು ಇದು ಬಹಳ ಅನ್ಯಾಯ ಸರ್ ನಮ್ ಡಿಸ್ಟ್ರಿಕ್ಟ್. ದುರಂತ. ಓಕೆ, ಫೈನ್. ಥ್ಯಾಂಕ್ ಯು ಆನಂದ್ ಕುಮಾರ್ ಅವರೇ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿದಕ್ಕೆ.